ದಾಂಡೇಲಿಯಿಂದ ಧಾರವಾಡಕ್ಕೆ ಹೆಚ್ಚುವರಿಯಾಗಿ 15 ಸಾರಿಗೆ ಬಸ್ಸುಗಳ ಓಡಾಟ. ಸಾರ್ವಜನಿಕರ ಸಮಸ್ಯೆಗೆ ಸ್ಪಂದಿಸಿದ ಸಾರಿಗೆ ಸಚಿವರು ಹಾಗೂ ಸಾರಿಗೆ ಅಧಿಕಾರಿಗಳು. ದಾಂಡೇಲಿ ನಗರದಿಂದ ಧಾರವಾಡಕ್ಕೆ ನಿಗದಿತ ಪ್ರಮಾಣದಲ್ಲಿ ಸಾರಿಗೆ ಬಸ್ ಸೌಲಭ್ಯ ಇಲ್ಲದೆ ಪ್ರಯಾಣಿಕರಿಗೆ ಮತ್ತು ಸಾರ್ವಜನಿಕರಿಗೆ ತೀವ್ರ ತೊಂದರೆಯಾಗುತ್ತಿತ್ತು. ಈ ಬಗ್ಗೆ ಸಾಕಷ್ಟು ಬಾರಿ ವರದಿ ಮಾಡಿ ಗಮನ ಸೆಳೆಯಲಾಗಿತ್ತು. ಕಳೆದ ವಾರ ದಾಂಡೇಲಿಯಿಂದ ಧಾರವಾಡಕ್ಕೆ ಸಕಾಲಕ್ಕೆ ಸಾರಿಗೆ ಬಸ್ ಸೌಲಭ್ಯ ಇಲ್ಲದೇ ಇರುವುದರಿಂದ ಡಯಾಲಿಸಿಸ್ಗೆ ಧಾರವಾಡಕ್ಕೆ ಹೋಗಬೇಕಾಗಿದ್ದ ಮಹಿಳೆಯರು ಸೇರಿದಂತೆ ಸಾಕಷ್ಟು ಪ್ರಯಾಣಿಕರು ಬಸ್ಸಿಗಾಗಿ ಪರದಾಡಿದ ಬಗ್ಗೆ ವರದಿಯನ್ನು ಮಾಡಲಾಗಿತ್ತು. ಈ ವರದಿಯನ್ನು ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರಿಗೆ ಕಳುಹಿಸಿಕೊಡಲಾಗಿತ್ತು. ವಾಟ್ಸಪ್ನಲ್ಲಿ ವರದಿಯನ್ನು ನೋಡಿದ ತಕ್ಷಣವೇ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆಯ ಹುಬ್ಬಳ್ಳಿಯ ಮುಖ್ಯ ವ್ಯವಸ್ಥಾಪಕರಾದ ವಿವೇಕಾನಂದ ವಿಶ್ವಜ್ಞ ಅವರಿಗೆ ಈ ಬಗ್ಗೆ ಅಗತ್ಯ ಕ್ರಮವನ್ನು ಕೈಗೊಳ್ಳುವಂತೆ ತಿಳಿಸಿದ್ದರು. ವಿವೇಕಾನಂದ ವಿಶ್ವಜ್ಞ ಅವರು ಈ ಸಮಸ್ಯೆಯ ಬಗ್ಗೆ ದೂರವಾಣಿ ಮೂಲಕ ನಮ್ಮಿಂದ ಮಾಹಿತಿಯನ್ನು ಪಡೆದುಕೊಂಡು ಸಮಸ್ಯೆ ಬಗೆಹರಿಸುವ ಭರವಸೆಯನ್ನು ನೀಡಿದ್ದರು. ಪರಿಣಾಮವಾಗಿ ಇದೀಗ ಕಳೆದ ಒಂದು ವಾರದಿಂದ ದಾಂಡೇಲಿಯಿಂದ ಧಾರವಾಡಕ್ಕೆ ಹೆಚ್ಚುವರಿಯಾಗಿ ಸರಿಸುಮಾರು 15 ಸಾರಿಗೆ ಬಸ್ಸುಗಳನ್ನು ಬಿಡುವ ಮೂಲಕ ಬಹುದಿನಗಳ ಸಮಸ್ಯೆಗೆ ಪರಿಹಾರವನ್ನು ಒದಗಿಸಿಕೊಡಲಾಗಿದೆ. ಈ ಸಮಸ್ಯೆ ಪರಿಹಾರವಾಗಿರುವುದಕ್ಕೆ ಸಾರ್ವಜನಿಕರಿಂದ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದೆ. ಇನ್ನು ಸಾರಿಗೆ ಸಂಸ್ಥೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಸಹ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರ ತಡವರಿಯದ ಸ್ಪಂದನೆ, ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆಯ ಮುಖ್ಯ ವ್ಯವಸ್ಥಾಪಕರಾದ ವಿವೇಕಾನಂದ ವಿಶ್ವಜ್ಞ ಅವರ ಸಮಯೋಚಿತ ನಿರ್ಧಾರದಿಂದಾಗಿ ಇದೀಗ ದಾಂಡೇಲಿಯಿಂದ ಧಾರವಾಡಕ್ಕೆ ಹೆಚ್ಚಿನ ಬಸ್ಸುಗಳು ಓಡಾಡುವಂತಾಗಿದೆ. ಹೆಚ್ಚುವರಿಯಾಗಿ ಸಾರಿಗೆ ಬಸ್ಸುಗಳು ಓಡಾಡುತ್ತಿರುವುದಕ್ಕೆ ಪ್ರಯಾಣಿಕರಿಂದ ಮತ್ತು ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಎಂದು ದಾಂಡೇಲಿಯ ಸಾರಿಗೆ ಘಟಕದ ಸಾರಿಗೆ ನಿಯಂತ್ರಣ ಅಧಿಕಾರಿಗಳಾದ ಲಿಂಗರಾಜು ಗುಡಿಮನಿ ಮತ್ತು ವಿ.ಸಿ. ರಾಥೋಡ್ ಅವರು ಇಂದು ಗುರುವಾರ ಮಧ್ಯಾಹ್ನ 12 ಗಂಟೆಗೆ ಮಾಧ್ಯಮದ ಜೊತೆ ಮಾತನಾಡುತ್ತಾ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಜಿಲ್ಲೆಯಿಂದ ಈಗ ಧಾರವಾಡಕ್ಕೆ ಎಷ್ಟು ಬಸ್ ಎಡಿಷನಲ್ ಆಗಿ ಈಗ ಓಡ್ತಾ ಇದೆ? 15 ಬಸ್. ಈಗ ಪ್ರಯಾಣಿಕರ ಅಭಿಪ್ರಾಯ ಹೇಗಿದೆ? ಚೆನ್ನಾಗಿದೆ. ಬಸ್ 5 ನಿಮಿಷಕ್ಕೊಂದು ಬಸ್ ಬಿಡ್ತಾ ಇದೆ. ಬಸ್ಸಿನ ಕೊರತೆ ಏನೇನು? ಒಟ್ಟು ಇದು ಎಷ್ಟು ದಿನ ಆಯಿತು ಹೆಚ್ಚುವರಿ ಬಸ್ ಬಿಟ್ಟು? ಒಂದು ವಾರ ಆಯಿತು. ಚಲೋ ಓಡಿಸ್ತಾ ಇದೆ. ಈಗ ಬಸ್ ಕಂಡಕ್ಟರ್ ಡ್ರೈವರಿಗೂ ಸ್ವಲ್ಪ ಸಮಾಧಾನ ಇದೆ. ಬಸ್ ಜಾಸ್ತಿ ಆಗಿ ಸ್ವಲ್ಪ ಸಮಾಧಾನ. ಸಾರಿಗೆ ಸಚಿವರು ಮತ್ತು ನಿಮ್ಮ ಹುಬ್ಬಳ್ಳಿ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಮುಖ್ಯಸ್ಥರಾಗಿರುವಂತಹ ಹಿರಿಯ ಅಧಿಕಾರಿಯಾಗಿರುವಂಥ ವಿಶ್ವಜಿತ್ ಅವರ ಒಂದು ಸಹಕಾರದಲ್ಲಿ ಹೆಚ್ಚುವರಿ ಬಸ್ಸುಗಳ ಇದೀಗ ದಾಂಡೇಲಿಯಿಂದ ಧಾರವಾಡಕ್ಕೆ ಓಡಾಡ್ತಾ ಇದ್ದಾರೆ ಎಲ್ಲ. ಮತ್ತು ನಮ್ಮ ಡಿಪೋ ಮ್ಯಾನೇಜರು ಇಲ್ಲೇ ನಿಂತು ತುಂಬಿಸ್ತಾ ಇದ್ದಾರೆ, ಚೆನ್ನಾಗಿ ಮಾಡ್ತಾ ಇದ್ದಾರೆ. ಒಂದು ವಾರದಿಂದ ಕಂಟಿನ್ಯೂ ಬಸ್ ಚಲೋ ಓಡ್ತಾ ಇದೆ. ಮೇಡಮ್, ಭಾಳ ಕಿರಿಕಿರಿ ಆಗ್ತಿತ್ತು ಬಸ್, ಅದು ಇದು ಜನರ ಕಿರಿಕಿರಿ, ಟಾರ್ಗೆಟ್ ಆಗೋದು ಕಂಡಕ್ಟರ್ ಡ್ರೈವರ್. ಈಗ ಸಮಸ್ಯೆ ಒಂದು ಹಂತಕ್ಕೆ ಬಗೆಹರಿದಿದೆ. ಏನು ಹೇಳ್ತೀರಿ ಮೇಡಮ್? ಎಲ್ಲ ಔಟ್ ಆಫ್ ಸ್ಟೇಟ್ ಕಳಿಸೋ ಎಲ್ಲ ಬಸ್ಗಳನ್ನು ಇಲ್ಲೇ ಓಡಿಸಿ ಆ ಸಮಸ್ಯೆ ಪರಿಹಾರ ಮಾಡಿದ್ದಾರೆ. ಪ್ರಯಾಣಿಕರನ್ನು ಕೂಡ ಸಾರ್ವಜನಿಕರು ಕೂಡ ಸ್ವಲ್ಪ ಸಂತೃಪ್ತಿಯಲ್ಲಿದ್ದಾರೆ. ಪ್ರಯಾಣಿಕರು ಆಯಿತು, ನಮ್ಮ ಚಾಲಕ ನಿರ್ವಾಹಕರಿಗೂ ಹೆಚ್ಚಿನ ಹೊರೆಯಾಗಿತ್ತು ಸರ್. ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಶಕ್ತಿ ಯೋಜನೆ ಆರಂಭ ಆದಾಗಿನ ನಂತರದ ದಿನಗಳಲ್ಲಿ ಭಾಳಷ್ಟು ಕಡೆಗಳಲ್ಲಿ ಚಾಲಕರು ಮತ್ತು ನಿರ್ವಾಹಕರು ಪ್ರಯಾಣಿಕರಿಂದ ಸಾರ್ವಜನಿಕರಿಂದ ಬಹಳಷ್ಟು ಏನು ಒತ್ತಡಕ್ಕೆ, ಅವರ ಕಿರಿಕಿರಿಗೆ ಒಳಗಾಗಿದ್ದರು. ಅವೆಲ್ಲವುಗಳನ್ನು ಕೂಡ ಮನಸ್ಸಿಗೆ ಹಾಕಿಕೊಳ್ಳದೆ ಭಾಳ ತಾಳ್ಮೆಯಿಂದ ಸಾರಿಗೆ ಸಂಸ್ಥೆಯ ಸಿಬ್ಬಂದಿಗಳು ಕರ್ತವ್ಯವನ್ನು ನಿರ್ವಹಣೆ ಮಾಡ್ತಾಯಿದ್ರು. ಹಾಗಾಗಿ ಸಾರಿಗೆ ಸಂಸ್ಥೆಯ ಎಲ್ಲ ಬಸ್ಸುಗಳ ಡ್ರೈವರ್ಸ್ಗಳಿಗೆ ಮತ್ತು ಕಂಡಕ್ಟರ್ಗಳಿಗೆ ನಾವೊಂದು ಮಾಧ್ಯಮವಾಗಿ ಸಮಸ್ತ ದಾಂಡೇಲಿಗರ ಪರವಾಗಿ ನಿಮಗೆ ಅನಂತ ವಂದನೆಗಳನ್ನು ನಿಮ್ಮ ಮೂಲಕ ನಿಮ್ಮ ಎಲ್ಲ ಡ್ರೈವರ್ಸ್ ಆ್ಯಂಡ್ ಮತ್ತು ಕಂಡಕ್ಟರ್ಗಳಿಗೆ ನಾವು ಮತ್ತೊಮ್ಮೆ ಅನಂತ ವಂದನೆಗಳನ್ನು ಸಲ್ಲಿಸ್ತೀವಿ. ನಿಮಗೂ ಸರ್ ಧನ್ಯವಾದಗಳು. ನಮ್ಮ ಬಗ್ಗೆ ಇಷ್ಟು ಕಾಳಜಿ ಇದೆ ಅಲ್ಲ. ದಾಂಡೇಲಿಯಿಂದ ಧಾರವಾಡಕ್ಕೆ ಬಸ್ ಸಮಸ್ಯೆಯ ಬಗ್ಗೆ ಭಾಳಷ್ಟು ದಿನಗಳಿಂದ ಪ್ರಯಾಣಿಕರಿಂದ ಸಾರ್ವಜನಿಕರಿಂದ ಆರೋಪ ಕೇಳಿ ಬರ್ತಾ ಇತ್ತು. ಇದೀಗ ಕಳೆದ ಒಂದು ವಾರಗಳಿಂದ ಹೆಚ್ಚುವರಿಯಾಗಿ ದಾಂಡೇಲಿಯಿಂದ ಧಾರವಾಡಕ್ಕೆ ಸಾರಿಗೆ ಬಸ್ಸುಗಳು ಓಡಾಡ್ತಾ ಇದ್ದಾವೆ.
ಪ್ರಯಾಣಿಕರು ಸಾರ್ವಜನಿಕರ ಮುಖದಲ್ಲಿ ಮಂದಹಾಸ ಮೂಡಿದೆ. ಅದರ ಮುಂಚೆ ಜೊತೆಗೆ ಶಕ್ತಿ ಯೋಜನೆ ಆರಂಭ ಆದ ನಂತರದ ದಿನಗಳಲ್ಲಿ ಅತಿ ಹೆಚ್ಚು ಪ್ರಯಾಣಿಕರಿಗೆ ಟಾರ್ಗೆಟ್ ಆಗಿರುವುದು ಸಾರಿಗೆ ಸಂಸ್ಥೆಯ ಚಾಲಕರು ಮತ್ತು ನಿರ್ವಾಹಕರು. ಅವೆಲ್ಲವೂ ಕೂಡ ಪ್ರಯಾಣಿಕರ ಮತ್ತು ಸಾರ್ವಜನಿಕರ ಕಿರುಕುಳ ಕಿರಿಕಿರಿಯನ್ನು ಯಾವುದನ್ನು ಮನಸ್ಸಿಗೆ ಹಚ್ಚಿಕೊಳ್ಳದೆ ಇದು ದೇವರ ಸೇವೆ ಎನ್ನುವ ರೀತಿಯಲ್ಲಿ ಸಾರಿಗೆ ಸಂಸ್ಥೆಯ ಚಾಲಕರು ಮತ್ತು ನಿರ್ವಾಹಕರು ಅತ್ಯಂತ ಪ್ರೀತಿಯ ಸೇವೆಯನ್ನು ನೀಡ್ತಾ ಇದ್ದಾರೆ. ಸಾಕಷ್ಟು ಬಾರಿ ಸಾರ್ವಜನಿಕರ ಕಿರುಕುಳದಿಂದಾಗಿ ಅಥವಾ ರಶ್ ಆಗಿರುವ ಒತ್ತಡದಿಂದ ಟಿಕೆಟ್ ತೆಗೆದುಕೊಳ್ಳಲಿಕ್ಕೆ ಆಗದೇ ಇರುವಂಥ ಸ್ಥಿತಿಯಲ್ಲಿ ಕೂಡ ಯಾರೋ ಮಾಡಿದ ತಪ್ಪಿಗೆ ಚಾಲಕ ನಿರ್ವಾಹಕ ತಕ್ಕ ಮಟ್ಟಿನ ನೋವನ್ನು ಯಾತನೆಯನ್ನು ಅನುಭವಿಸಿದ್ದು ಕೂಡ ಇದೆ. ತಾವು ಸಾರಿಗೆ ಸಂಸ್ಥೆಯ ಅಧಿಕಾರಿಗಳಾಗಿದ್ದೀರಿ. ಈ ಹಿನ್ನೆಲೆಯಲ್ಲಿ ಯಾವುದೇ ಕಂಡಕ್ಟರ್ ಚಾಲಕನ ಮೇಲೆ ಕ್ರಮ ಕೈಗೊಳ್ಳುವ ಮುಂಚೆ ವಸ್ತುಸ್ಥಿತಿ ಮತ್ತು ವಾಸ್ತವಿಕತೆಯನ್ನು ಅರಿತು ಆತನಿಗೂ ಕುಟುಂಬ ಇದೆ, ಆತನಿಗೂ ಹೆಂಡತಿ ಮಕ್ಕಳು ಇದ್ದಾರೆ ಎನ್ನುವಂಥ ಕಾಳಜಿಯನ್ನು ಇಟ್ಕೊಳ್ಬೇಕು ಎನ್ನುವಂಥದ್ದು ನಮ್ರ ಪ್ರಾರ್ಥನೆ ನಮ್ಮದು. ದಾಂಡೇಲಿಯಿಂದ ಧಾರವಾಡಕ್ಕೆ ಬಸ್ ಸಮಸ್ಯೆ ಇತ್ತು. ಈಗ ಒಂದು ವಾರದಿಂದ ಸಮಸ್ಯೆ ಬಗೆಹರಿದಿದೆ. ಮಾನ್ಯ ಸಾರಿಗೆ ಸಚಿವರಾಗಿರುವ ರಾಮಲಿಂಗ ರೆಡ್ಡಿ ಅವರು ಹಾಗೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಮಾನ್ಯ ಶ್ರೀ ವಿಶ್ವಜಿತ್ ಅವರ ನೇತೃತ್ವದಲ್ಲಿ ಈ ಸಮಸ್ಯೆ ಪರಿಹಾರ ಆಗಿದೆ. ದಾಂಡೇಲಿಯ ಸಾರಿಗೆ ಘಟಕದ ವ್ಯವಸ್ಥಾಪಕರು ಇರ್ಬೋದು, ಹಳಿಯಾಳ ಸಾರಿಗೆ ಘಟಕದ ವ್ಯವಸ್ಥಾಪಕರು ಇರ್ಬೋದು, ಇವರೆಲ್ಲರ ನಿರಂತರವಾದ ಶ್ರಮ, ನಿಮ್ಮಂಥವರ ನಿರಂತರವಾದ ಶ್ರಮದಿಂದ ಇದು ಸಾಧ್ಯ ಆಗಿದೆ ಅಂತ ಭಾವಿಸ್ಕೊಳ್ತಾ ಏನು ಹೇಳ್ತೀರಿ ಸರ್? ಈಗ ನಿಮಗೆ ಕಿರಿಕಿರಿ ತಪ್ಪಿದೆ ಅಂತ ಅಂದ್ಕೊಂಡಿದ್ದೀವಿ. ಕಿರಿಕಿರಿ ತಪ್ಪಿದೆ ಸರ್, ಏನು ತೊಂದರೆ ಇಲ್ಲ. ನಮ್ಮ ಅಧಿಕಾರಿಗಳು ಹೆಚ್ಚಿನ ಬಸ್ಸನ್ನು ಬಿಟ್ಟಿರೋದ್ರಿಂದ ನಮಗೇನು ಸಮಸ್ಯೆ ಇಲ್ಲ. ಪ್ರಯಾಣಿಕರಿಗೆ ಮಾತ್ರ ಭಾರಿ ಅನುಕೂಲ ಮಾಡಿಕೊಟ್ಟಿದೆ. ಈಗ ಎಷ್ಟು ಬಸ್ಸು ಹೆಚ್ಚಿಗೆ ದಾಂಡೇಲಿಯಿಂದ ಧಾರವಾಡಕ್ಕೆ ಓಡಾಡ್ತಿದೆ? ಈಗ ಒಟ್ಟು 57 ಬಸ್ ಓಡ್ತಾ ಇದ್ದಾವೆ. 57 ಅಲ್ಲ, ಮುಂಚೆ ಎಷ್ಟು ಓಡಾಡ್ತಿತ್ತು? ಮೊದಲು ಭಾಳ ಕಡಿಮೆ ಇತ್ತು ಸರ್. ಎಷ್ಟಿತ್ತು? ಮೊದಲು ಒಂದು 40ರಿಂದ 45 ಅಷ್ಟೇ ಇತ್ತು. ಈಗ 58 ಗಾಡಿ ಓಡ್ತಾ ಇತ್ತು. ಸಾಧಾರಣ 13 ಹೆಚ್ಚುವರಿ 13ರಿಂದ 15 ಹೆಚ್ಚುವರಿ ಬಸ್ಸುಗಳು ಹೆಚ್ಚಿಗೆ ಓಡಾಡ್ತವೆ. ಏನು ಕಿರಿಕಿರಿ ಇಲ್ಲ, ಏನಿಲ್ಲ ಸರ್. ಈಗ ಭಾಳ ಅಗ್ರಿ ಎಲ್ಲ ಕರೆಕ್ಟಾಗಿ. ಈಗ ನೀವು ಕೂಡ ಇಲ್ಲಿ ಆಫೀಸ್ಗೆ ಬರುವಾಗಲೂ ನಗ್ತಾನೆ ಬರ್ತೀರಿ, ಆಫೀಸ್ ಕೆಲಸ ಮುಗಿಸಿ ಮನೆಗೆ ಹೋಗುವಾಗಲೂ ನಗ್ತಾನೆ ಹೋಗ್ತೀರಿ. ನಿಮ್ಮ ನಗುವಿನ ಜೊತೆಗೆ ಮನೆಯಲ್ಲಿಯೂ ಕೂಡ ಒಂದು ನೆಮ್ಮದಿಯ ಭಾವ ಇದೆ. ಓಕೆ, ಇಷ್ಟು ಹೊತ್ತು ನಮ್ಮ ಜೊತೆ ಮಾತಾಡಿದ್ರಿ. ಸಾರಿಗೆ ಸಂಸ್ಥೆಯ ಸಿಬ್ಬಂದಿಗಳ ಬಗ್ಗೆ ನಮಗೆ ವಿಶೇಷವಾದ ಅಭಿಮಾನ ಇದೆ, ಗೌರವ ಇದೆ. ನಿಮ್ಮ ಸೇವೆ ನಿರಂತರವಾಗಲಿ, ನಡೀಲಿ. ನಿಮ್ಮ ಸೇವೆ ಎಷ್ಟು ಪ್ರಾಮಾಣಿಕವಾಗಿ ಇದ್ದರೂ ಕೂಡ ಅದು ಜನರಿಗೆ ಖುಷಿಯಾಗ್ತದೋ ಗೊತ್ತಿಲ್ಲ. ಮೇಲ್ಗಡೆ ಒಬ್ಬ ಭಗವಂತ ನೋಡ್ತಾ ಇರ್ತಾನೆ, ಅವನು ಸರಿಯಾದ ಸಂದರ್ಭದಲ್ಲಿ ನಿಮ್ಮ ಕಷ್ಟ ಸುಖಗಳಿಗೆ ಸ್ಪಂದಿಸುವ ಅನುಗ್ರಹವನ್ನು ಮಾಡ್ತಾರೆ ಎನ್ನುವ ನಂಬಿಕೆ ಇಡಿ. ನಿಮ್ಮ ಇಡೀ ಸಾರಿಗೆ ಘಟಕದ ಎಲ್ಲ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ಎಲ್ಲರಿಗೂ ಕೂಡ ನಾವು ಅನಂತ ವಂದನೆಗಳನ್ನು, ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ. ಧನ್ಯವಾದ.